ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈ ಥರ ಆರ್ಗ್ಯಾನಿಕ್ ಕೋಳಿ ಸಾರು. ಇದು ಆರ್ಗ್ಯಾನಿಕ್ ಕೋಳಿ ಬ್ಲ್ಯಾಕ್ ಕಲರ್ ಇರುತ್ತೆ. ಇದು ಸಾರು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ತುಂಬಾ ಟೇಸ್ಟಿ ಆರೋಗ್ಯಕರವಾದಂಥ ಆರ್ಗ್ಯಾನಿಕ್ ಕೋಳಿ ಸಾರು. ನೋಡಿ, ಇದು ಒಣ ಕೊಬ್ಬರಿನ ಅರ್ಧ ಹೊಪ್ಪಷ್ಟು ತುರಿದು ಇಟ್ಕೊಂಡಿದ್ದೀನಿ ನಾನು. ಇದು ಕೊಬ್ಬರಿನ ಅದನ್ನು ಒಂದು ಚಿಕ್ಕ ಜಾರಿಗೆ ಹಾಕಿ ಪೌಡ್ರ್ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಫಸ್ಟು ಪೌಡ್ರ್ ಮಾಡಬೇಕು, ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ನೈಸಾಗಿ ಆಗುತ್ತೆ. ನೋಡಿ, ಮಾಡ್ಕೊಂಡು ತೆಗೆದಿಟ್ಕೊಂಡೆ. ಇದೇ ಜಾರುಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿ. ಈ ಕಡ್ಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊಪ್ಪುಗಿಂತ ಕಡ್ಡಿ ಯೂಸ್ ಮಾಡ್ಕೊಳ್ಳಿ. ಇದು ನಾಟಿ ಕೊತ್ತಂಬರಿ ಸೊಪ್ಪು, ಹಾಗಾಗಿ ನಾನು ಇದು ಕಡ್ಡಿ ಬಳಸ್ತಾ ಇದ್ದೀನಿ. ಕಡ್ಡಿನ ಹಾಕಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟ್ ಹಾಕೋದ್ರಿಂದ ನಾಟಿ ಕೋಳಿ ಸಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೈಸಾಗಿ ಪೇಸ್ಟ್ ಆಯ್ತಿದ್ದು. ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಕೋಳಿ ಸಾರಲ್ಲಿ ಅದರಲ್ಲೇ ಫ್ಯಾಟ್ಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು 2 ದೊಡ್ಡ ಚಿಕ್ಕ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ, ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 2-3 ನಿಮಿಷ ಮುಚ್ಚಿಡೋಣ. ಫ್ರೈ ಆಗುತ್ತೆ ಚೆನ್ನಾಗಿ. ಆದಮೇಲೆ ನೋಡಿ, ಇದು ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರೋವರೆಗೂ, ಎಣ್ಣೆ ತೇಲೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ಫ್ರೈ ಮಾಡೋದ್ರಿಂದ ಚಿಕನ್ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಎಣ್ಣೆ ಬಿಟ್ಕೋತಾ ಇದೆ, ಫ್ರೈ ಆಗಿದೆ. ಈಗ ಇದಕ್ಕೆ ಡ್ರೈ ಪೌಡರ್ಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಧನಿಯಾ ಪುಡಿ 2 ಸ್ಪೂನಷ್ಟು, ಖಾರದ ಪುಡಿ 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಉಪ್ಪು ಸ್ವಲ್ಪ ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮಾಡಿ ಮುಚ್ಚಿಡೋಣ. ಈ ಕಡೆ ನೋಡಿ, ನಾಟಿ ಕೋಳಿ ಸಾರು. ಇದು ಆರ್ಗ್ಯಾನಿಕ್ ಕೋಳಿ ಆಗಿರೋದ್ರಿಂದ ಬ್ಲ್ಯಾಕ್ ಇರುತ್ತೆ. ಇದು ನೋಡಿ, ಕಾಲು ಎಲ್ಲನೂ ಬ್ಲ್ಯಾಕ್ ಕಲರ್ ಇರುತ್ತೆ. ಚಿಕನ್ನು ಬ್ಲ್ಯಾಕ್ ಕಲರೇ ಇರುತ್ತೆ. ಬೆಂದ್ರೂ ಅದು ಕಲರ್ ಹೋಗಲ್ಲ. ನೋಡಿ, ಬ್ಲ್ಯಾಕ್ ಕಲರ್ ಇದೆ ಇದು ಮಾಂಸ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಫ್ರೈ ಆಗಿರೋ ಮಸಾಲೆಗೆ ಈ ಚಿಕನ್ನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಇದು ಚಿಕನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಬ್ಲ್ಯಾಕೇ ಇರುತ್ತೆ ಇದು ಚಿಕನ್ನೂ. ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮಾಮೂಲಿ ನಾಟಿ ಕೋಳಿಗಿಂತ ಸ್ವಲ್ಪ ಕಾಸ್ಟು ಜಾಸ್ತಿ ಇರುತ್ತೆ. ಅಂದರೆ ಇದು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಕೋಳಿ ಸಿಕ್ಕರೆ ಬಿಡಬೇಡಿ, 1-2-3 ಸರಿ ಆದರೂ ಮಾಡ್ಕೊಂಡು ತಿನ್ನಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಸಾರು, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಲಿವರ್ ಚಿಕನ್ದು, ಅದು 2 ಗುಂಡ್ಗೆಕಾಯಿ ಮತ್ತು ಲಿವರು, ಅದನ್ನು ಹಾಕಿಲ್ಲ ನಾನಿನ್ನು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹಾಕಿ ಲಿವರೆಲ್ಲ ಹಾಕಿ ತಿರುಗಿಸ್ಬಿಟ್ರೆ ಅದು ಮ್ಯಾಶ್ ಆಗಿ ಹೋಗ್ಬಿಡತ್ತೆ, ಹಾಗಾಗಿ ಹಾಕಿಲ್ಲ. ಮತ್ತು 10 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಬಂದಿದೆ ಈಗ. ಮತ್ತು ನಾವು ಹಾಕಿರೋ ಮಸಾಲೆಗಳು ಎಲ್ಲ ಚೆನ್ನಾಗಿ ಹಿಡಿದಿದೆ. ಇದಕ್ಕೊಂದು ಹಸಿ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಅದು ಚೆನ್ನಾಗಿ ಮಸಾಲೆಯಲ್ಲಿ ಬೆಂದು ಬಾಯಿಗೆ ಸಿಕ್ಕಾಗ ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹಸಿ ಕಾಯಿ ಹಾಕೋದ್ರಿಂದ ಹೋಳು ಮಾಡಿ ಹಾಕಬೇಕು. ಮತ್ತು ಇದು ಒಣ ಕೊಬ್ಬರಿ ಪೇಸ್ಟ್
ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಟೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ, ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಬಿಸಿ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕಿದ್ರೆ ಬೇಗನೆ ಬೇಯುತ್ತೆ. ನಾಟಿ ಕೋಳಿ ಸಾರಿಗೆ ಯಾವತ್ತು ಬಿಸಿ ನೀರು ಹಾಕಬೇಕು. ಹಾಕಿ ನೋಡಿ, ಅದಕ್ಕೆ ಸರಿಯಾಗಿ ನೋಡಿಕೊಂಡು ಬಿಸಿ ನೀರು ಹಾಕಿ ಮುಚ್ಚಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಬೇಯಿಸಿದೆ ನಾನು ಇದನ್ನು. ಇದು ನಾಟಿ ಕೋಳಿ ಆಗಿರೋದನ್ನು ಬೇಯೋದಿಲ್ಲ, ಬೇಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಈಗ ಉಪ್ಪು ಖಾರ ಹೇಗಿದೆ ಅಂತ ನೋಡಿಕೊಂಡು ಮತ್ತೆ ಒಂದು 10 ನಿಮಿಷ ಮುಚ್ಚಿಟ್ಟಾಗ ನೋಡಿ ರೆಡಿ ಆಯಿತು. ಆರ್ಗ್ಯಾನಿಕ್ ನಾಟಿ ಕೋಳಿ ಸಾರು. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಇದನ್ನು ಸರ್ವ್ ಮಾಡೋದನ್ನು ತೋರಿಸಲಿಲ್ಲ ನಾನು. ನೋಡಿ ಈ ಥರ ಬಂದಿದೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.